Good morning to all of you. Today is 6th March 2026. My grandson, Mr. Bhargav Rao Paika, his birthday today. Happy birthday, Mr. Bhargav Rao Paika. ಈಗ ನಮ್ಮ ಶ್ರೀ ಸುಬ್ರಹ್ಮಣ್ಯಂ ಅಂಗಾರ ಸುಬ್ರಹ್ಮಣ್ಯಂ ವಾಷಿಂಗ್ಟನ್ DC ಇನ್ನೊಂದು ಶ್ಲೋಕವನ್ನು ಕಳಿಸಿದ್ದಾರೆ. ಅದು ಶ್ರೀ ಮಹಾಲಕ್ಷ್ಮಿ ಚತುರ್ವಿಂಶತಿ ನಾಮ ಸ್ತೋತ್ರಂ ವರಾಹ ಪುರಾಣದಿಂದ ಹೆಕ್ಕಿದ್ದು. ಲಕ್ಷ್ಮೀದೇವಿಯನ್ನು 24 ವಿಶಿಷ್ಟ ಹೆಸರುಗಳಿಂದ ಸ್ತುತಿಸುವ ಪ್ರಸಿದ್ಧ ಸ್ತೋತ್ರವಾಗಿದೆ. ಈ ಸ್ತೋತ್ರವು ಭಕ್ತರಿಗೆ ಸಂಪತ್ತು, ಸೌಭಾಗ್ಯ ಮತ್ತು ಕೃಪೆಯನ್ನು ದಯಪಾಲಿಸುತ್ತದೆ. ಪ್ರತಿದಿನ ವಿಶೇಷವಾಗಿ ಶುಕ್ರವಾರದಂದು ಪಠಿಸುವುದರಿಂದ ಮನೆಯಲ್ಲಿ ಸಮೃದ್ಧಿ ನೆಲೆಸುತ್ತದೆ ಹಾಗೂ ಹೆಚ್ಚುತ್ತದೆ. ಇವತ್ತು ಶುಕ್ರವಾರ, ಒಳ್ಳೆಯ ದಿನ ಅವರು ಕಳಿಸಿದ್ದಾರೆ. ಅವರಿಗೂ ಶುಭವಾಗಲಿ. ಅವರಲ್ಲಿಯೂ ಮಹಾಲಕ್ಷ್ಮಿಯ ಕೃಪೆಯಿಂದ ಸಮೃದ್ಧಿ ನೆಲೆಸಲಿ, ಅಭಿವೃದ್ಧಿ ಹೊಂದಲಿ ಅಂತ ಹೇಳ್ತಾ, ನಿಮಗೂ ಕೂಡ ಇದನ್ನು ಯಾರ್ಯಾರು ಓದ್ತಾ ಇದ್ದಾರೋ ಅವರುಗಳಿಗೂ ಕೂಡ ಸಂಪತ್ತು, ಸೌಭಾಗ್ಯ, ಸಮೃದ್ಧಿ ಎಲ್ಲವನ್ನು ಕೊಡಲಿ ಅಂತ ಹಾರೈಸಿ ನಾನು ಈಗ ಆ ಸ್ತೋತ್ರವನ್ನು ನಿಮಗೆ ಹೇಳಲಿಕ್ಕಿದ್ದೇನೆ. ಶ್ರೀ ಮಹಾಲಕ್ಷ್ಮಿ ಚತುರ್ವಿಂಶತಿ ನಾಮ ಸ್ತೋತ್ರಂ, ಕನ್ನಡ ಸಾಹಿತ್ಯ. ದೇವತಾ ಊಚುಹು ನಮಃ ಶ್ರೀಯೈ ಲೋಕದಾತ್ರೈ ಬ್ರಹ್ಮಮಾತ್ರೇ ನಮೋ ನಮಃ. ನಮಸ್ತೆ ಪದ್ಮನೇತ್ರಾಯೈ ಪದ್ಮಮುಖೈ ನಮೋ ನಮಃ. ಪ್ರಸನ್ನಮುಖಪದ್ಮಾಯೈ ಪದ್ಮಕಾಂತೈ ನಮೋ ನಮಃ. ನಮೋ ಬಿಲ್ವವನಸ್ಥಾಯೈ ವಿಷ್ಣುಪತ್ನೈ ನಮೋ ನಮಃ. ವಿಚಿತ್ರಕ್ಷೌಮಧಾರಿಣೈ ಪ್ರತುಶ್ರೋಷೈ ನಮೋ ನಮಃ. ಪಕ್ವಬಿಲ್ಲಫಲಾಪೀನತುಂಗ ಸ್ತನೈ ನಮೋ ನಮಃ. ಸುರಕ್ತಪದ್ಮಪತ್ರಾಭಕರ ಪಾದತಲೆ ಶುಭೆ ಸುರತ್ನಾಂಗದ ಕೇಯೂರ ಕಾಂಚೀನುಪುರ ಶೋಭಿತೆ ಕಾಂಚೀನುಪುರ ಶೋಭಿತೆ. ಯಕ್ಷಕರ್ದಮಸಂಲಿಪ್ತ ಸರ್ವಾಂಗೆ ಕಟಕೋಜ್ವಲೆ ಕಟಕೋಜ್ವಲೆ ಮಾಂಗಲ್ಯಾಭರಣೈಶ್ಚಿತ್ತೈರ್ಮುಕ್ತಾಹಾರೈರ್ವಿಭೂಷಿತೆ. ಎಷ್ಟು ಕಷ್ಟ ಇದೆ ನೋಡಿ. ತಾಟಂಕೈರವತಂ ಸ್ಥೈಶ್ಚ ಶೋಭಮಾನ ಮುಖಾಂಬುಜೆ ಪದ್ಮಹಸ್ತೆ ನಮಸ್ತುಭ್ಯಂ ಪ್ರಸೀದ ಹರಿವಲ್ಲಭೇ. ರಗ್ ಯಜು ಸಾಮ ರೂಪಾಯೈ, ಋಗ್ವೇದ, ಯಜುರ್ವೇದ, ಸಾಮವೇದ. ಅದಕ್ಕೆ ನೋಡಿ, ರಗ್ ಯುಜ ಸಾಮ ರೂಪಾಯೈ ವಿದ್ಯಾಯೈ ತೇ ನಮೋ ನಮಃ. ಪ್ರಸೀದಸ್ಮಾನ್ ಕೃಪಾ ದೃಷ್ಟಿ ಪಾತೈರಾಲೋಕಾಯಬ್ಧಿಚೇ. ಯೇ ದೃಷ್ಟಾಸ್ತೆ ತ್ವಯಾ ಬ್ರಹ್ಮರುದ್ರೇಂದ್ರತ್ವಂ ಸಮಪ್ನುಯುಃ ಇತಿ ಶ್ರೀ ವರಾಹ ಪುರಾಣೇ ಶ್ರೀ ವೆಂಕಟಾಚಲ ಮಹಾತ್ಮೈ ನವಮೋಧ್ಯಾಯೈ. ದೇವಾಧಿಕೃತ ಶ್ರೀಲಕ್ಷ್ಮೀ ಸ್ತುತಿರ್ನಾಮ ಮಹಾಲಕ್ಷ್ಮೀ ಚತುರ್ವಿಂಶತಿ ನಾಮ ಸ್ತೋತ್ರಂ ಸಮಾಪ್ತಂ. ಈ ಸ್ತೋತ್ರದ ಅರ್ಥದ ಮುಖ್ಯಾಂಶಗಳನ್ನು ಹೇಳ್ತೇನೆ. ಲೋಕದಾತ್ರೈ, ಪ್ರಪಂಚವನ್ನು ಧರಿಸುವವಳು. ಬ್ರಹ್ಮ ಮಾತ್ರೈ, ಬ್ರಹ್ಮಸ್ವರೂಪಿಣಿ. ಬಿಲ್ವವನಸ್ಥಾಯೈ, ಬಿಲ್ವವನದಲ್ಲಿ ನೆಲೆಸುವವಳು ಲಕ್ಷ್ಮಿ. ವಿಷ್ಣು ಪತ್ನೈ, ವಿಷ್ಣುವಿನ ಪತ್ನಿ. ಹರಿವಲ್ಲಭೆ, ಹರಿಯ ವಿಷ್ಣುಪ್ರಿಯೆ. ಅಬ್ಧಿಜಿ, ಕ್ಷೀರಸಾಗರದಿಂದ ಜನಿಸಿದವಳು. ಈ ಸ್ತೋತ್ರವು ದೇವತೆಗಳು ಮಹಾಲಕ್ಷ್ಮಿಯನ್ನು ಸ್ತುತಿಸಿದ ಸಂದರ್ಭದ್ದು. ಇದನ್ನು ನಿತ್ಯ ಪಠಿಸುವುದೇ ಶ್ರೇಷ್ಠ ಅಂತ ಇವರು ಹೇಳ್ತಾರೆ. ಆದ್ದರಿಂದ ಪ್ರತಿ ಶುಕ್ರವಾರ, ಯಾರೇ ಆಗಲಿ, ಪ್ರತಿ ಶುಕ್ರವಾರ ಲಕ್ಷ್ಮಿಯ ಸ್ತೋತ್ರ ಹೇಳಿದ ಹಾಗೆ ಇದನ್ನು ಕೂಡ ನೀವು ಹೇಳಿ ಕುಂಕುಮಾರ್ಚನೆಯನ್ನು ಮಾಡಿದರೆ ನಿಮಗೆ ನಿಜವಾಗಿ ಒಳ್ಳೆಯದಾಗ್ತದೆ. ಇದನ್ನು ಪಠಿಸಿದವರು ಡಾಕ್ಟರ್ ಸುರೇಂದ್ರ ಉಪಾಧ್ಯ, ಡಾಕ್ಟರೇಟ್ ಡಿಗ್ರಿ ಇನ್ ಆಸ್ಟ್ರಾಲಜಿ. ಥ್ಯಾಂಕ್ ಯು ವೆರಿ ಮಚ್.